ಇನ್ನು ದೊಡ್ಡಬಳ್ಳಾಪುರ ಕ್ಷೇತ್ರ, ದೊಡ್ಡಬಳ್ಳಾಪುರದಲ್ಲಿ ಏನಾಗಿದೆ ಹಾಗಾದ್ರೆ 2023ರ ವಿಧಾನಸಭಾ ಏನು ಚುನಾವಣೆಯಲ್ಲಿ ಅಲ್ಲಿ ಧೀರಜ್ ಮುನ್ರಾಜು ಬಿಜೆಪಿ ಅಭ್ಯರ್ಥಿ ಆಗಿದ್ರು 2023ರಲ್ಲಿ ಬಿಜೆಪಿಯಿಂದ. ಇನ್ನು ಮುನೇಗೌಡ JDS ನ ಅಭ್ಯರ್ಥಿ ಆಗಿದ್ರು. ಸೊ ಇಲ್ಲಿ ಧೀರಜ್ ಮುನಿರಾಜು ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಮುನೇಗೌಡರು JDS ಅಭ್ಯರ್ಥಿ ಸೋತಿದ್ದಾರೆ. ಸೊ ಇಲ್ಲಿ ನಾವು ಗಮನಿಸ್ತಾ ಇದ್ರೆ ಬಹಳ ಅದ್ಭುತವಾದಂತ ಗೆಲುವನ್ನ ಸಾಧಿಸಿದ್ರೆ ಧೀರಜ್ ಮುನಿರಾಜು. ಸೊ ದೊಡ್ಡಬಳ್ಳಾಪುರ ಏನ್ ಹೇಳುತ್ತೆ, ಏನ್ ಕತೆ ಹೇಳುತ್ತೆ, ಇತಿಹಾಸ ಏನ್ ಹೇಳುತ್ತೆ ದೊಡ್ಡಬಳ್ಳಾಪುರ? 2023 ವಿಧಾನಸಭಾ ಚುನಾವಣೆಗೂ ಮೊದಲು ಧೀರಜ್ ಮುನ್ರಾಜು ಈ ರೇಂಜಲ್ಲಿ ಗೆಲ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದ್ರೆ 3 ಬಾರಿ ವೆಂಕಟರಮಣಯ್ಯ ಅಲ್ಲಿಂದ ಗೆದ್ದು ಬಂದಿದ್ರು, ಜೊತೆಗೆ ಕೆಲಸನೂ ಕೂಡ ಮಾಡಿದ್ರು. ಈ ಬಾರಿ ಗ್ಯಾರಂಟಿಗಳು ಬೇರೆ ಇಟ್ಕೊಂಡು ಕಾಂಗ್ರೆಸ್ ಅವರು ಹೋಗ್ತಿದ್ರು. ಹಾಗಾಗಿ ಒಂದ್ ಕಡೆ DK ಶಿವಕುಮಾರ್, ಮತ್ತೊಂದ್ ಕಡೆ ಸಿದ್ದರಾಮಯ್ಯ, ಇಬ್ರು ಸಪೋರ್ಟ್ ಇರುವಂತಹ ವ್ಯಕ್ತಿ. ಅಷ್ಟು ಸುಲಭವಾಗಿ ಸೋಲೋ ಚಾನ್ಸೇ ಇಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಅಲ್ಲಿತ್ತು. ಆದ್ರೆ ಕರೋನಾ ಸಮಯದಲ್ಲಿ ಮಾಡಿದಂತಹ ಕೆಲಸಗಳು ಧೀರಜ್ ಮುನ್ರಾಜ್ ಏನ್ ಬೆಂಗಳೂರಲ್ಲೇ ಇದ್ದು ರಾಜಕಾರಣ ಮಾಡಿದಂಥವ್ರೇನಲ್ಲ, ಫಾರಿನಲ್ಲಿ ಓದ್ಕೊಂಡು ಬಂದು ಆಮೇಲೆ ಇಲ್ಲಿ ಬಂದು ಸಮಾಜ ಸೇವೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದಂಥವ್ರು. ಜೊತೆಗೆ ಒಬ್ಬ ಬಹಳ OBC ಲೀಡ್ರು, ಈಗಲೂ ಕೂಡ OBC ಲೀಡರ್ ಅಂತಾನೆ ಬಿಜೆಪಿಯಲ್ಲಿ ಮಾಡಿರುವಂತವ್ರನ್ನ ಯುವ ಮೋರ್ಚಾ ಘಟಕದ ಅಧ್ಯಕ್ಷರು ಮಾಡಿದ್ರು. ಈ ಬಾರಿ ಅಷ್ಟೇ ಸುಲಭವಾಗಿ ಧೀರಜ್ ಮುನ್ರಾಜ್ಗೆ ಅವಕಾಶ ಸಿಗುತ್ತೆ, ಅದರಲ್ಲಿ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ಮುನೇಗೌಡರು ಕ್ಲೈಮ್ ಮಾಡೇ ಇದು 3ನೇ ಬಾರಿ ಅವ್ರು ಸೋತಿರೋದು. ವೆಂಕಟರಮಣ ವಿರುದ್ಧ 2 ಬಾರಿ ಸೋತರು, ಧೀರಜ್ ಮುನ್ರಾಜ್ ವಿರುದ್ಧನೂ 1 ಬಾರಿ ಸೋತಿದ್ದಾರೆ. 3ನೇ ಪ್ಲೇಸ್ ಅಲ್ಲಿ ಮುನೇಗೌಡರು ಇದ್ರು ಕೂಡ ಮುನೇಗೌಡರು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ಅತ್ಯಾಪ್ತರು. ಆದ್ರೆ ಮುನೇಗೌಡರನ್ನ ಸಮಾಧಾನ ಮಾಡುವಂತಹ ಶಕ್ತಿ ದೇವೇಗೌಡರಿಗೂ ಇದೆ, ಕುಮಾರಸ್ವಾಮಿ ಅವ್ರಿಗೂ ಇದೆ. ಆದ್ರೆ 2 ಬಾರಿ 3 ಬಾರಿ ಸೋತಿರುವಂತಹ ಮುನೇಗೌಡರಿಗೆ ಈ ಬಾರಿ ಒಂದ್ ವೇಳೆ ಈ ಮೈತ್ರಿ ಎಫೆಕ್ಟ್ ತಂದ್ರು ಕೂಡ ಆಶ್ಚರ್ಯ ಇಲ್ಲ. ಕ್ಷೇತ್ರದ ಜನರಿಗೆ ಪಾಪ 3 ಬಾರಿ ಸೋಲ್ಸಿದ್ವಿ, ಈ ಬಾರಿ ಅವಕಾಶ ಕೊಡೋಣ ಅಂತ ಲೆಕ್ಕಾಚಾರದಲ್ಲಿ ಆಗಿದ್ರೆ ಒಂದ್ ವೇಳೆ ಇವ್ರಿಗೆ ಟಿಕೆಟ್ ಕೊಟ್ರೆ ಆ ಲೆಕ್ಕಾಚಾರ ಕೂಡ ವರ್ಕೌಟ್ ಆಗಬಹುದು. ಆದ್ರೆ ಧೀರಜ್ ಮುನ್ರಾಜು ಈಗಷ್ಟೇ ಬೆಳೀತಾ ಇರುವಂತಹ ಬಿಜೆಪಿ ಯುವ ಮುಖಂಡ, ಜೊತೆಗೆ ಹಾಲಿ ಶಾಸಕರಾಗಿರೋದ್ರಿಂದ ಅಷ್ಟು ಸುಲಭವಾಗಿ JDS ಈ ಟಿಕೆಟ್ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಿಜ.